ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಪೆನ್ ಟೂಲ್ ಇದರ ಬಗ್ಗೆ ಬೇಸಿಕ್ಸ್ ಆಗಿ ಶಾರ್ಟ್ಕಟ್ಸನ್ನು ಹೇಗೆ ಯೂಸ್ ಮಾಡೋದು, ಟೂಲನ್ನು ಹೇಗೆ ಯೂಸ್ ಮಾಡೋದು ಎಲ್ಲ ನೋಡ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ಬೇಸಿಕ್ ಆಗಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡುವ. ಸೊ ನನ್ನ ಹತ್ರ ಒಂದು ಫೈಲ್ ಇದೆ ಇಲ್ಲಿ. ಸೊ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿ ತೋರಿಸಿ ನಿಮಗೆ. ಅದೇ ರೀತಿ ನಾನು ಇದನ್ನು ಅಟ್ಯಾಚ್ ಕೂಡ ಮಾಡ್ತೀನಿ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಫಸ್ಟಿಗೆ ನೋಡಿ ಇಲ್ಲಿ ಸ್ಟ್ರೇಟ್ ಲೈನ್ಸ್ ಇದೆ. ಸೊ ನಾನು ಇನ್ನಷ್ಟು ಈಸಿ ಮಾಡಲಿಕ್ಕೆ ನಾನು ನೋಡಿ ರೂಲರ್ಸ್ ಇದೆಲ್ಲ, ಕಂಟ್ರೋಲ್ ಆರ್ ರೂಲರ್ಸ್ ಆಗ್ಬೋದು. ದೆನ್ ನನಗೆ ಇಲ್ಲಿ ಹೋಗಿ ಇದನ್ನು ಎಕ್ಸಾಕ್ಟಾಗಿ ಪ್ಲೇಸ್ಮೆಂಟ್ ಕೂಡ ಮಾಡ್ಬೋದು. ನೋಡಿ ಬೇಕಾದರೆ ಇನ್ನಷ್ಟು ಝೂಮ್ ಮಾಡ್ಬೋದು ವರ್ಕ್ ಮಾಡಲಿಕ್ಕೆ. ಆ್ಯಂಡ್ ನೋಡಿ ಒಂದು ಎಕ್ಸ್ಟ್ರಾ ಲೇಯರ್ ಬೇಕಾದ್ರೆ ಕ್ರಿಯೇಟ್ ಮಾಡ್ತೀನಿ. ಕಂಟ್ರೋಲ್ ಆಲ್ಟ್ ಹೊಡಿತೀನಿ. ದೆನ್ ಐ ವಿಲ್ ಹೈಡ್ ಇಟ್ ಆಲ್ಸೋ. ನೋಡಿ ಇಲ್ಲಿ ಕೂಡ ಬಂದು ನಿಮಗೆ ಒಂದು ಒಪ್ಯಾಸಿಟಿ ತುಂಬ ಇದ್ದರೆ ಅನಿಸಿದರೆ ನೋಡಿ ಅನ್ಲಾಕ್ ಮಾಡ್ತೀನಿ. ಆ್ಯಂಡ್ ಯು ಕ್ಯಾನ್ ರಿಡ್ಯೂಸ್ ದ ಒಪ್ಯಾಸಿಟಿ ಆಸ್ ವೆಲ್. ನೋಡಿ ಈ ರೀತಿ ಎಲ್ಲ ನಿಮಗೆ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ಐ ವಿಲ್ ಗೋ ಆ್ಯಂಡ್ ಲಾಕ್ ದ ಬೋತ್ ಲೇಯರ್ಸ್ ಆಲ್ಸೋ. ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪಿ ಶಾರ್ಟ್ಕಟ್ ಪೆನ್ ಟೂಲ್. ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನಾನು ಶಿಫ್ಟ್ ಹೊಡಿತೀನಿ. ನೋಡಿ ಇದು ಎಕ್ಸಾಕ್ಟ್ 45 ಡಿಗ್ರಿನೇ ಇದೆ ಕ್ರಿಯೇಟ್ ಮಾಡುವಾಗ ಕೂಡ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಎಕ್ಸಾಕ್ಟಾಗಿ ಬಂತು. ಈಗ ಪುನಃ ಶಿಫ್ಟ್ ಹೊತ್ತೀನಿ. ನೋಡಿ ಎಕ್ಸಾಕ್ಟಾಗಿ ಬಂತು. ಓಕೆ, ಯು ಕ್ಯಾನ್ ಝೂಮ್ ಇನ್ ಆಲ್ಸೋ ಟು ಸಿ ಪ್ರಾಪರ್ಲಿ. ನೋಡಿ ಈ ರೀತಿಯಲ್ಲಿ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಮಿಸ್ಟೇಕ್ ಆದರೆ ಈಗ ಕಂಟ್ರೋಲ್ ಜಿ ಮಾಡ್ಬೋದು, ಹಿಂದೆ ಹೋಗ್ಬೋದು. ದೆನ್ ಯು ಕ್ಯಾನ್ ರೀಸ್ಟಾರ್ಟ್ ಫ್ರಮ್ ಬಿಗಿನಿಂಗ್ ಆರ್ ಫ್ರಮ್ ದೇರ್ ಆಲ್ಸೋ. ನೋಡಿ ಎಕ್ಸಾಕ್ಟಾಗಿ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಹೇಗೆ ಸಿಂಪಲ್ ಶಿಫ್ಟ್ ಕ್ಲಿಕ್. ನೋಡಿ ಇಲ್ಲಿ ಶಿಫ್ಟ್ ಕ್ಲಿಕ್ ನಿಮಗೆ ಸ್ಪೇಸ್ ಹೊತ್ತಿ ಆಚೆ ಮೂವ್ ಮಾಡ್ಬೋದು. ಸೊ ಐ ರೆಕಮೆಂಡ್ ಯು ಆಲ್ಸೋ ವರ್ಕ್ ಬಿಗ್ ಓನ್ಲಿ. ಓಕೆ, ಅಂದರೆ ನಿಮ್ಮ ಝೂಮ್ ಮಾಡಿ ವರ್ಕ್ ಮಾಡಿ, ಹಾಗೆ ನಿಮಗೆ ಇನ್ನೂ ಕ್ಲೀನ್ ಆಗಿ ವರ್ಕ್ ಮಾಡ್ಬೋದು. ಹೇಗೇನು ಶಿಫ್ಟ್ ಹಿಡೀರಿ, ಕ್ಲಿಕ್ ಮಾಡಿ, ಶಿಫ್ಟ್ ಹಿಡೀರಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಎಗೇನ್ ರೂಲರ್ಸ್ ಇದೆಲ್ಲ, ಸೊ ಅದು ಸ್ನ್ಯಾಪ್ ಆಗ್ತಿದೆ. ಓಕೆ, ಎಕ್ಸಾಕ್ಟಾಗಿ ಸ್ನ್ಯಾಪ್ ಆಗಬೇಕು. ನೋಡಿ ಮಿಸ್ಟೇಕ್ ಆದರೆ ಕಂಟ್ರೋಲ್ ಜಿ ಮಾಡಿ ರೀವರ್ಕ್ ಕೂಡ ಮಾಡ್ಬೋದು. ಓಕೆ, ಸೊ ಬೇಸಿಕ್ಕಾಗಿ ಇದು ವೆರಿ ಸಿಂಪಲ್. ಸೊ ನಾನು ಈ ಥರ ಕಂಟಿನ್ಯೂ ಮಾಡಿಕೊಂಡು ಹೋದರೆ ನನಗೆ ಈ ಥರ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಎಗೇನ್ ಶಿಫ್ಟ್ ಕ್ಲಿಕ್ ಕಂಪ್ಲೀಟ್ ಆಯಿತು. ಓಕೆ, ಕಂಟ್ರೋಲ್ ಜಿ ಕಮ್ ಔಟ್ ಆಫ್ ಇಟ್. ಈಗ ನಾನು ಇನ್ನೊಂದು ಕ್ಲಿಕ್ ಮಾಡಿದರೆ ನೋಡಿ ಹೊರಗೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಇದು ಕಂಟಿನ್ಯೂ ಆಗ್ತಿದೆ. ಕಂಟ್ರೋಲ್ ಜಿ. ನನಗೆ ಈ ಥರ ಬೇಡ. ಓಕೆ, ನಾನು ಏನು ಮಾಡಬೇಕು, ವೆರಿ ಸಿಂಪಲ್. ಕಂಟ್ರೋಲ್ ಒತ್ಬೋದು ನಿಮಗೆ. ಆಗೇನಾಗ್ತದೆ, ಕಂಟ್ರೋಲ್ ಒತ್ತುವಾಗ DST ಬರ್ತಲ್ಲ, ದೆನ್ ಕ್ಲಿಕ್ ಔಟ್ ಸೈಡ್. ನೋಡಿ ಅದು ಸೆಲೆಕ್ಷನ್ ಹೋಯಿತು. ರಿಲೀಸ್ ಕಂಟ್ರೋಲ್ ಬ್ಯಾಕ್ ಟು ಪೆನ್ ಟೂಲ್ ಈಗ. ಓಕೆ, ಸೊ ಅದೆಲ್ಲಿದೆ ನೋಡಿ, ಇಲ್ಲಿದೆ ಅದು ಶೇಪ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ. ಸೊ ಹೇಗೆ ನೋಟ್ ಮಾಡಿ, ಪೆನ್ ಟೂಲ್ ಯೂಸ್ ಮಾಡುವಾಗ ಶೇಪನ್ನು ಇಲ್ಲಿ ಯೂಸ್ ಮಾಡಬೇಕು. ಓಕೆ, ನಾವು ಪಾತ್ ಕೂಡ ಯೂಸ್ ಮಾಡಿ ನೆಕ್ಸ್ಟ್ ನೋಡುವ ಹೇಗೆ ಅಂತ. ಬಟ್ ರೈಟ್ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ವಿ ಅದೇ ರೀತಿಯಲ್ಲಿ ಶೇಪಲ್ಲೇ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಐ ಕ್ಯಾನ್ ಆಲ್ಸೋ ಗೋ ಟು ದ ಸ್ಟ್ರೋಕ್. ನಾವು ಸೆಲೆಕ್ಟ್ ಆಗಿದೆ. ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೋಕ್ ಕೂಡ ನಂಗೆ ಇಲ್ಲಿ ಕೊಡ್ಬೋದು. ಓಕೆ, ನೋಡಿ ನನಗೆ ಇಲ್ಲಿ ಪಿಕ್ಸೆಲ್ಸ್ ಕೂಡ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 3-4 ಪಿಕ್ಸೆಲ್ಸ್ ಕೊಡ್ತೀನಿ. ನೋಡಿ ಈ ಥರ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಿಮಗೆ ಇಲ್ಲೊಂಥರ ಚೆನ್ನಾಗಿ ಬರ್ತಿಲ್ಲ ಅಲ್ಲ, ಒಂಥರ ಈ ಥರ ಕಾಣ್ತಿದೆ ಅಲ್ಲ. ನೋಡಿ ಈ ಥರ ಬರ್ತಿದೆ. ಸೊ ಇದಕ್ಕೆ ಒಂದು ಏನು ಮಾಡ್ಬೋದು ಅಂದರೆ ನಾವು ವಿ ಕ್ಯಾನ್ ಗೋ ಟು ದಿಸ್ ಹಿಯರ್. ನೋಡಿ ನಾನು ಇಲ್ಲಿ ಇದಕ್ಕೆ ಬೇಕಾದರೆ ಸೆಂಟ್ರ್ ಅಲೈನ್ಮೆಂಟ್ ಕೊಡ್ತೀನಿ. ನೋಡಿ ಆಗ ಅದು ಸ್ವಲ್ಪ ಕರೆಕ್ಟಾಗಿ ಬರ್ತಿದೆ. ಓಕೆ, ಈ ರೀತಿ ಮಾಡ್ಬೋದು. ಸೊ ನಾನು ಝೂಮ್ ಮಾಡುವಾಗ ನೋಡಿ ಒಂಥರ ಪಿಕ್ಸೆಲ್ ಆಗಿ ಬರ್ತಿದೆ. ಯಾಕೆಂದರೆ ಇದು ಬೇಸಿಕ್ಲಿ ಫೋಟೋಶಾಪ್ ಅಲ್ಲ. ಸೊ ಇದರಲ್ಲಿ ನಾವು ಇದನ್ನು ಕ್ರಿಯೇಟ್ ಮಾಡುವಾಗ ಅದು ಪಿಕ್ಸೆಲ್ಸ್ ಆಗೇನೇ ಬರುತ್ತೆ. ಬಟ್ ನೀವು ಯಾವಾಗ ಇಲಸ್ಟ್ರೇಟರ್ ಯೂಸ್ ಮಾಡ್ತೀರಿ ಆವಾಗ ನಿಮಗೇನು ಪಿಕ್ಸೆಲ್ಸ್ ಬರಲ್ಲ. ಓಕೆ, ಸೊ ಮೇನ್ಲಿ ಪೇನ್ ಟೂಲ್ ನಾವು ಇಲ್ಲಿ ಕೂಡ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಪೇನ್ ಟೂಲ್ ಮೇನಾಗಿ ಔಟ್ಲೈನ್ ಮಾಡಲಿಕ್ಕೆ ಸೊ ಅಂಥದಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ ಫೋಟೋಶಾಪಲ್ಲಿ. ಬಟ್ ನೀವು ಇಲಸ್ಟ್ರೇಟರ್ ಕಲಿತೀರಲ್ಲ, ಸೊ ಆ ಟೈಮಲ್ಲಿ ನಿಮಗೆ ಲೋಗೋ ಡಿಸೈನ್ ಮಾಡಲಿಕ್ಕೆ ಅದಕ್ಕೆ ಪೆನ್ ಟೂಲ್ ತುಂಬ ಯೂಸ್ ಆಗ್ತದೆ. ಸೊ ನಾನು ಫಸ್ಟಿಗೆ ಹೇಳಿದೆ, ಸೊ ನಿಮಗೆ ವೆಕ್ಟರ್ ಟೂಲ್ ಇಲ್ಲಿ ನಿಮಗೆ ಅರ್ಥ ಆದರೆ ಫೋಟೋಶಾಪಲ್ಲಿ ನಿಮ್ಮದು ಇಲಸ್ಟ್ರೇಟರ್ದು ಎಂಟೈರ್ ಕಾನ್ಸೆಪ್ಟೇ ಇರೋದು ಅದು. ಸೊ ನಿಮಗೆ ಅಲ್ಲಿ ತುಂಬ ಇನ್ನೂ ಈಸಿ ಆಗ್ತದೆ. ಓಕೆ, ಸೊ ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ದೆನ್ ನೋಡಿ ನಮಗೆ ಈ ಥರ ಕರ್ವ್ ಶೇಪ್ಸ್ ಇದೆ. ಈಗ ಹೇಗೇನು ಝೂಮ್ ಮಾಡ್ತೀನಿ ಈಸಿಯಾಗಿ ವರ್ಕ್ ಮಾಡಲಿಕ್ಕೆ. ಯು ಕ್ಯಾನ್ ಆಲ್ಸೋ ಕೀಪ್ ರೂಲರ್ಸ್ ಆಲ್ಸೋ. ಸೊ ಇಲ್ಲಿ ಬಂದು ನನಗೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಒಂದು ಈಗ ಏನು ಮಾಡ್ತೀನಿ, ಇಲ್ಲಿ ಬಂದು ಕ್ಲಿಕ್ ಮಾಡಿ ರಿಲೀಸ್ ಮಾಡಲ್ಲ ಮೌಸನ್ನು ಡ್ರ್ಯಾಗ್ ಮಾಡ್ತೀನಿ. ಆಲ್ಸೋ ನೋಡಿ ಶಿಫ್ಟ್ ಹೊಡೆದ್ರೆ ನೋಡಿ ಅದು ಸ್ಟ್ರೇಟ್ ಲೈನ್ ಕೂಡ ಬಂತಲ್ಲ, ಈ ರೀತಿ ಕೂಡ ಮಾಡ್ಬೋದು. ಓಕೆ, ಸೊ ನನಗೆ ಈಗ ಸದ್ಯಕ್ಕೆ ಇದು ಬೇಡ, ಆಫ್ ಮಾಡ್ತೀನಿ, ಮತ್ತೆ ಆಮೇಲೆ ಕೊಡ್ತೀನಿ. ಓಕೆ, ದೆನ್ ಇಲ್ಲಿ ಬಂದು ಕ್ಲಿಕ್ ಮಾಡ್ಬೋದು. ನೋಡಿ ನಿಮಗೆ ಹೇಗೆ ಬೇಕಾ ಹಾಗೆ ಎಕ್ಸಾಕ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಕಂಟ್ರೋಲ್ ಜಿ ಮಾಡ್ತೀನಿ. ಅಗೇನ್ ಜಸ್ಟ್ ಸಿಂಪಲ್ ಕ್ಲಿಕ್ ಮಾಡಿ ಬಿಡ್ತೀನಿ ನಾನೀಗ. ಸೊ ಅಗೇನ್ ನನಗೆ ಏನಾದರೂ ಅಷ್ಟು ಹಿಡಿಸಿಲ್ಲ ಅಂದರೆ ಅಗೇನ್ ಯು ಕ್ಯಾನ್ ಯೂಸ್ ಕಂಟ್ರೋಲ್. ನೋಡಿ ಸ್ವಲ್ಪ ಮೂವ್ಮೆಂಟ್ ಕೊಡ್ಬೋದು, ಇದರಲ್ಲಿ ಕೂಡ ಮೂವ್ಮೆಂಟ್ ಕೊಡ್ಬೋದು. ಅಗೇನ್ ಶಿಫ್ಟ್ ಹೊಡೆದು ಸ್ಟ್ರೇಟ್ ಲೈನಲ್ಲಿ ಹೋಗ್ತದೆ. ಓಕೆ, ಸೊ ಅಗೇನ್ ಮೈನ್ಯೂಟ್ ಡಿಫ್ರೆನ್ಸಸ್ ಕೂಡ ನಿಮಗೆ ಇದರಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು. ಅಗೇನ್ ನೋಡಿ ಇದು ಕಂಟಿನ್ಯೂ ಪಾತಲ್ಲಿ ಇದೆಲ್ಲ ಪೆನ್ ಟೂಲ್. ಸೊ ನಿಮ್ಗೆ ಏನು ಮಿಸ್ಟೇಕ್ ಆಗಲ್ಲ. ಯು ಕ್ಯಾನ್ ಕ್ಲಿಕ್ ಟು ದ ಸೆಂಟರ್ ಪಾರ್ಟ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ಹಿಯರ್. ಅಗೇನ್ ಶಿಫ್ಟ್ ಹೊತ್ತೀನಿ. ನೋಡಿ ಅದೊಂಥರ ಸೆಂಟರ್ ಕರೆಕ್ಟ್ ಬಂದಿದೆ. ಅಗೇನ್ ಇಲ್ಲಿ ಶಿಫ್ಟ್ ಹೊತ್ತೀನಿ.
ಇಲ್ಲಿ ಅಗತ್ಯ ಇಲ್ಲ. ಸೊ ಇಲ್ಲಿ ಜಸ್ಟ್ ಶಿಫ್ಟ್ ಕ್ಲಿಕ್ ಮಾಡಿಬಿಡಿ. ಓಕೆ, ಇಲ್ಲಿ ಹೊತ್ತಿಗೆ ಹೋಗಬೇಡಿ, ಕ್ಲಿಕ್ ಮಾಡಿಬಿಡಿ. ಆಗೇನಾಗ್ತದೆ ಎಕ್ಸಾಕ್ಟಾಗಿ ಅಲ್ಲಿ ಸ್ಟಾಪ್ ಆಗ್ತದೆ. ರೈಟ್. ಸೊ ನೆಕ್ಸ್ಟ್ ನಾನು ಇಲ್ಲಿ ಬರ್ತೀನಿ ನೋಡಿ, ನಾನು ನಿಮಗೆ ಕಂಟ್ರೋಲ್ ಒತ್ತಿ ಕ್ವಿಕ್ಕಾಗಿ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಓಕೆ, ದೆನ್ ಇಲ್ಲಿ ಬರ್ತೀನಿ ನಾನು ನೋಡಿ, ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ, ಇದನ್ನು ಹೀಗೆ ಡ್ರ್ಯಾಗ್ ಮಾಡ್ತೀನಿ. ಕಂಟ್ರೋಲ್ ಮೈನಸ್ ಆ್ಯಂಡ್ ಪ್ಲಸ್ ನಿಮಗೆ ಝೂಮ್ ಮಾಡ್ತಾ ಇರ್ಬೋದು. ಓಕೆ, ನಿಮಗೆ ಫಿಟ್ ಆಗಲಿಕ್ಕೆ. ಓಕೆ, ದೆನ್ ಅಗೇನ್ ಇಲ್ಲಿ ನಿಮ್ಗೆ ಏನು ಮಾಡಬೇಕು ನೋಡಿ, ನನಗೆ ಇದು ಈ ಥರ ಸ್ಟ್ರೈಟ್ ಇದೆಲ್ಲ ಒಂಥರ ಸ್ಟೀಪ್ ಇದೆ. ಇಲ್ಲಿ ಏನು ಕಂಟಿನ್ಯೂಷನ್ ಕರ್ವ್ ಏನಿಲ್ಲ. ಸೊ ಕರ್ವ್ ಇಲ್ಲ, ನನಗೆ ಪಾತ್ ಹ್ಯಾಂಡಲ್ ಅಗತ್ಯ ಇದೆಯಾ? ಇಲ್ಲ ಅಲ್ಲ. ಸೊ ಏನು ಮಾಡ್ಬೋದು ಅಂದರೆ ಆಲ್ಟ್ ಒತ್ಬೋದು, ಎಕ್ಸಾಕ್ಟಾಗಿ ಇಲ್ಲಿ ಬರ್ಬೋದು ನೋಡಿ, ಐ ಕ್ಯಾನ್ ಡಿಲೀಟ್ ದ ಫಾರ್ವರ್ಡ್ ಹ್ಯಾಂಡಲ್. ಏನು ಮಾಡಿದೆ, ಫಾರ್ವರ್ಡ್ ಹ್ಯಾಂಡಲ್ ಡಿಲೀಟ್ ಮಾಡಿದೆ. ಹಾಗೆ ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ ಈಗ. ದೆನ್ ನೋಡಿ ಎಕ್ಸಾಕ್ಟಾಗಿ ಇಲ್ಲಿ ಇದು ಕೂಡ ಹೋಗಿ ಪ್ಲೇಸ್ಮೆಂಟ್ ಮಾಡ್ತೀನಿ. ಇಲ್ಲಿ ಕೂಡ ಫಾರ್ವರ್ಡ್ ಹ್ಯಾಂಡಲ್ ಡಿಲೀಟ್ ಮಾಡ್ಬೋದು, ಆರ್ ನಿಮ್ಗೆ ಇದು ಕೂಡ ಗೊತ್ತಿದೆ, ಇದನ್ನು ಇಲ್ಲಿಂದ ಎಳೆದು ಹೀಗೆ ಇಡ್ಬೋದು. ನನಗೆ ಇದರ ಡೈರೆಕ್ಷನ್ ಆರ್ ದಿಕ್ಕು ನನಗೆ ಇಲ್ಲಿ ಕೊಡ್ಬೋದು. ಆ್ಯಂಡ್ ದೆನ್ ನಂಗೆ ಇಲ್ಲಿ ಹೋಗಿ ನೋಡಿ ಅಗೇನ್ ನನಗೆ ಹೇಗೆ ಬೇಕಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ಅಗೇನ್ ನನಗೆ ಆಲ್ಟ್ ಒತ್ತಿದ್ದನ್ನು ಕ್ಲಿಕ್ ಮಾಡ್ಬೋದು, ಡಿಲೀಟ್ ಆಗ್ತದೆ. ಸೊ ನೋಡಿ ಇಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇದೆ ನೋಡಿ, ಇದನ್ನು ಹೇಗೆ ಮಾಡೋದು ನೋಡೋಣ. ಸೊ ನಾನು ಹೀಗೆ ಬಂದು ಹೀಗೆ ಕ್ಲಿಕ್ ಮಾಡ್ತೀನಿ. ಸೊ ಇದಾಯ್ತು ಈಗ. ಸೊ ಮೇ ಬಿ ನಾನು ಇಲ್ಲಿ ಬಂದು ಹೀಗೆ ಕ್ಲಿಕ್ ಮಾಡ್ತೀನಿ ಈಗ. ನೋಡಿ ಒಂದು ರೀತಿಯಲ್ಲಿ ಬಂದಿದೆ, ಬಟ್ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಅಲ್ಲ. ಬಟ್ ನಮ್ಗೆ ಏನು ಮಾಡ್ಬೋದು ಅಂದರೆ, ಸಿನ್ಸ್ ವಿ ಹ್ಯಾವ್ ದ ಪಾತ್ ಹ್ಯಾಂಡಲ್ಸ್ ಇಯರ್ ನೋಡಿ, ಕಂಟ್ರೋಲ್ ಒತ್ತೀನಿ, ಇದು ಬಂತು. ನಮಗೆ ಇದನ್ನು ಎಕ್ಸಾಕ್ಟಾಗಿ ಹೋಗಿ ನೋಡಿ ಆಚೆ ಮಾಡಿ ಇದನ್ನು ನಮಗೆ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಸೊ ಪೆನ್ ಟೂಲ್ ನೀವು ಫಸ್ಟ್ ಮಾಡ್ತಿರಲ್ಲ, ಸೊ ಫಸ್ಟ್ ಟೈಮಲ್ಲೇ ಕರೆಕ್ಟ್ ಆಗಬೇಕಂತ ಅಗತ್ಯ ಏನಿಲ್ಲ. ಜಸ್ಟ್ ನೀವು ಪ್ಲೇಸ್ಮೆಂಟ್ ಮಾಡ್ಬೋದು, ಆಮೇಲೆ ಕೂಡ ಬಂದು ನಿಮಗೆ ಆಚೀಚೆ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಯು ಯೂಸ್ ದ ಪೆನ್ ಟೂಲ್. ನಿಮಗೆ ಮತ್ತೆ ಆಚೀಚೆ ಬಂದು ಕರೆಕ್ಷನ್ಸ್ ಎಲ್ಲ ಮಾಡ್ಕೊಳ್ಬೋದು. ಓಕೆ, ಬಟ್ ನೋಟ್ ಮಾಡಿ, ಇದು ಒಂಥರ ಕರ್ವಲ್ಲೇ ಇರಬೇಕು. ಓಕೆ, ಒಂಥರ ಕಟ್ಟಾಗಿ ಬರಬಾರ್ದು, ಅದು ಮಿಸ್ಟೇಕ್ ಆಗ್ತದೆ. ನೀವು ಕರ್ವ್ ಆಗಿ ಮಾಡಬೇಕಾಗ್ತದೆ, ಎಲ್ಲಿ ಕರ್ವ್ ಇದೆ ಅಲ್ಲಿ. ಓಕೆ, ಸೊ ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ ಈ ಥರ. ಸೊ ಈಗ ನಾನು ಈ ಥರ ಕ್ರಿಯೇಟ್ ಮಾಡ್ತೀನಿ. ಈಗ ಒಂದು ನೋಟ್ ಮಾಡಿ ನೋಡಿ, ಆಲ್ಮೋಸ್ಟ್ ಬಂದಿದೆ. ಬಟ್ ನಂಗೆ ಸ್ವಲ್ಪ ಒಂಥರ ಈ ಥರ ಬರ್ತಿದೆಯಲ್ಲ, ಸ್ವಲ್ಪ ಅದಷ್ಟು ಈಚೆ ಇಲ್ಲ. ಸೊ ಏನು ಮಾಡ್ಬೋದು ಅಂದರೆ ನೋಡಿ, ಕಂಟ್ರೋಲ್ ಒತ್ತೀನಿ, ನನಗೆ ಇದನ್ನು ದೊಡ್ಡದು ಚಿಕ್ಕದು ಕೂಡ ಮಾಡ್ಬೋದು. ಓಕೆ, ನೋಟ್ ಇಟ್ ಇಸ್ ಕನೆಕ್ಟೆಡ್ ಓನ್ಲಿ. ನೋಡಿ ಇಟ್ಸ್ ಕನೆಕ್ಟೆಡ್ ಓನ್ಲಿ. ನಾನು ಬ್ರೇಕ್ ಮಾಡ್ತಿಲ್ಲ, ಆಲ್ಟ್ ಒತ್ತಿದ್ರೆ ನೋಡಿ ಬ್ರೇಕ್ ಆಯಿತು. ಓಕೆ, ನೋಡಿ ಆಲ್ಟ್ ಒತ್ತಿದ್ರೆ ಬ್ರೇಕ್ ಆಯಿತು. ಕಂಟ್ರೋಲ್ ಜಿ ಮಾಡ್ತೀನಿ. ಓಕೆ, ನೋಡಿ ಈಗ ವಾಪಸ್ ಬಂತು. ಬಟ್ ನಾನು ಕಂಟ್ರೋಲ್ ಒತ್ತಿದ್ರೆ ನೋಡಿ, ಇದು ಆಚೆ ಮಾಡೋದು ಲಿಂಕ್ ಆಗಿದೆ. ಆ್ಯಂಡ್ ಆಲ್ಸೋ ಕಂಟ್ರೋಲ್ ಒತ್ತಿದ್ರೆ ನನಗೆ ದೊಡ್ಡದು ಚಿಕ್ಕದು ಕೂಡ ಮಾಡ್ಬೋದು. ಓಕೆ, ದ್ಯಾಟ್ ಇಸ್ ಆಲ್ಸೋ ಒನ್ ಎಡಿಷನಲ್ ಫೆಸಿಲಿಟಿ ಇಲ್ಲಿ. ಓಕೆ, ಅದು ಕೂಡ ನೋಟ್ ಮಾಡಿ. ಸೊ ನನಗೆ ಇದನ್ನು ಸ್ವಲ್ಪ ಈ ಥರ ಒಳಗೆ ನುಗ್ಬೋದು. ಓಕೆ, ಒಳಗೆ ಸ್ವಲ್ಪ ದುಡ್ಬೋದು ನನಗೆ. ಆ್ಯಂಡ್ ದೆನ್ ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಅದೊಂಥರ ಶೇಪ್ ಬಂದಿದೆ. ಓಕೆ, ನಿಮಗೆ ಆದಮೇಲೆ ಕೂಡ ಮಾಡ್ಬೋದು. ಓಕೆ, ಫಸ್ಟಿಗೆ ಕೂಡ ಮಾಡ್ಬೋದು, ಆದಮೇಲೆ ಕೂಡ ಮಾಡ್ಬೋದು. ಸೊ ಸಿಂಪಲ್ ಆಗಿದೆ. ಆಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡಿ, ಹೇಗೆ ನಿಮಗೆ ಶಿಫ್ಟ್ ಒತ್ತಬೋದು ಸ್ವಲ್ಪ ಸ್ಟ್ರೇಟ್ ಬರಲಿಕ್ಕೆ. ದೆನ್ ಇಲ್ಲಿ ಬಂದು ಪುನಃ ಕ್ಲಿಕ್ ಮಾಡ್ಬೋದು. ಸೊ ಒನ್ಸರ್ ನಿಮಗೆ ಇದು ಹ್ಯಾಪಿ ಆದಮೇಲೆ, ಇಫ್ ಯು ಆರ್ ಫೈನ್ ವಿತ್ ಇಟ್, ದೆನ್ ಕಂಟ್ರೋಲ್ ಕ್ಲಿಕ್ ಔಟ್ ಸೈಡ್ ಆ್ಯಂಡ್ ರಿಲೀಸ್ ಇಟ್. ನೋಡಿ ಇಲ್ಲಿ ಬಂದಿದೆ. ಹೇಗೆ ನಿಮ್ಗೆ ಇಲ್ಲಿ ಹೋಗ್ಬೋದು. ಇಲ್ಲಿ ನಿಮ್ಗೆ ಏನಾದರೂ ಬೇಕಾದ್ರೆ ಸ್ಟ್ರೋಕ್ ಏನಾದ್ರು ಕೊಡ್ಬೋದು. ನೋಡಿ ಅಲೈನ್ಮೆಂಟ್ ಎಲ್ಲ ಕೊಡ್ಬೋದು. ನಾನು ಚಿಕ್ಕದೇ ಕೊಡ್ತೀನಿ, 2 ಪಾಯಿಂಟ್ಸ್ ಏನಾದ್ರು ಕೊಡ್ತೀನಿ ಅಷ್ಟೇ. ನೋಡಿ ಈ ರೀತಿಯಲ್ಲಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ ಕ್ಲಿಕ್ ಮಾಡಿ, ಇಲ್ಲಿ ಶೇಪ್ ಸೆಲೆಕ್ಟ್ ಆಗಿದೆ. ಓಕೆ, ನಿಮಗೆ ಪೆನ್ ಟೂಲಿಗೆ ಬರ್ಬೋದು. ನಿಮಗೆ ಟಾಪ್ ಆಪ್ಷನ್ ಸಿಗ್ತದೆ, ಇಲ್ಲ ಸಿಗಲ್ಲ. ಪೆನ್ ಟೂಲ್ ಸೆಲೆಕ್ಟ್ ಮಾಡಬೇಕಿಲ್ಲಿ, ಆಗ ಮಾತ್ರ ಟಾಪ್ ಆಪ್ಷನ್ ಸಿಗ್ತದೆ. ಆಮೇಲೆ ನಿಮ್ಗೆ ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಗೇನ್ ಯು ಕ್ಯಾನ್ ಗೋ ಹಿಯರ್. ನಿಮಗೆ ಇಲ್ಲಿ ಸೆಂಟರ್ ಅಲೈನ್ಮೆಂಟ್ ಎಲ್ಲ ಕೊಡ್ಬೋದು. ಓಕೆ, ಮೇ ಬಿ ನೋಡಿ 1 ಪಾಯಿಂಟ್ ಕೊಡ್ತೀನಿ. ಹೇಗೆ ನಾನು ನಿಮಗೆ ಹೇಳಿದಾಗ ನೋಡಿ, ಇಲ್ಲಿಂದ ಪ್ರಾಬ್ಲಮ್ ಬರ್ತಿದ್ದಲ್ಲ, ಯಾಕೆಂದರೆ ನಾರ್ಮಲ್ ಆಗಿ ನಾವು ಫೋಟೋಶಾಪಲ್ಲಿ ಈ ಥರ ಶೇಪಲ್ಲಿ ಕ್ರಿಯೇಟ್ ಮಾಡೋದಲ್ಲ, ಇಲಸ್ಟ್ರೇಟಲ್ಲಿ ಮಾಡ್ತೀವಲ್ಲ, ಅಲ್ಲಿ ಇನ್ನಷ್ಟು ಕ್ಲೀನಾಗಿ ಬರುತ್ತೆ. ಬಟ್ ಕಾನ್ಸೆಪ್ಟ್ ಇಸ್ ವೆರಿ ಸೇಮ್. ಓಕೆ, ನೀವು ಹೇಗೆ ಯೂಸ್ ಮಾಡ್ತೀರಿ ಹಾಗೆ ಯೂಸ್ ಮಾಡಲಿಕ್ಕೆ. ಸೊ ನಿಮಗೆ ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ನಾವು ಈ ಥರ ಶೇಪ್ಸ್ ಇದೆಲ್ಲ, ಶೇಪ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ಹತ್ರ ಇಲ್ಲಿ ರ್ಯಾಬಿಟ್ ಶೇಪ್ ಇದೆ. ಪೆನ್ ಟೂಲ್ ಒತ್ತೀನಿ. ನೋಡಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಟ್ ಮಾಡಿ, ಜಾಸ್ತಿ ನಿಮಗೆ ಇಲ್ಲಿ ಶಾರ್ಪ್ ಇರಬಾರ್ದು. ಓಕೆ, ದ್ಯಾಟ್ ಇಸ್ ದ ಮೇನ್ ಕಾನ್ಸೆಪ್ಟ್ ಇಯರ್. ಸೊ ಮಾಡುವಾಗ ಆದಷ್ಟು ಸಿಂಪಲ್ ಆಗಿ ಕರ್ವ್ ಇರಬೇಕು. ನೋಡಿ ಇನ್ನಷ್ಟು ಝೂಮ್ ಮಾಡ್ಬೋದು. ನಿಮಗೆ ಹೇಗೆ ಈಸಿ ಆಗ್ತದೆ ಅದೇ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೋಡಿ ಇದನ್ನು ಸ್ವಲ್ಪ ಒಳಗೆ ಪುಷ್ ಮಾಡ್ತೀನಿ. ಈಗ ನಂಗೆ ಇಲ್ಲಿ ಹೋಗಿ ಇದನ್ನು ಈಗ ಇಟ್ಟರೆ ನೋಡಿ ಅದು ಬೆಟರ್ ಆಗಿ ಬಂತು. ರೈಟ್, ಎಗೇನ್ ನೋಡಿ ಇದು ಕಂಟಿನ್ಯೂ ಆಗ್ತದೆ, ಕಂಟಿನ್ಯೂಷನ್ ಪಾತ್ರ ಇದೆ. ಸೊ ನನಗೆ ಹೀಗೆ ಹೋಗಿ ಇದನ್ನು ಕಂಟಿನ್ಯೂಷನ್ ಮಾಡ್ಬೋದು. ನೋಡಿ ಸ್ವಲ್ಪ ಇದನ್ನು ಈಚೆ ದೊಡ್ಬೋದು, ಇದನ್ನು ಸ್ವಲ್ಪ ಈಚೆ ಹೀಗೆ ಇಡ್ಬೋದು. ಇಲ್ಲಿ ಶಿಫ್ಟ್ ಒತ್ತಿದ್ರೆ ನೋಡಿ ಸ್ಟ್ರೇಟ್ ಆಗಿ ಬಂತು. ಸೊ ಇದೆಲ್ಲ ನಿಮಗೆ ಮಾಡ್ಬೋದು. ಒಂದು ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಮಾಡಿ ಅರ್ಥ ಆದಮೇಲೆ ಇನ್ನಷ್ಟು ನಿಮಗೆ ಸಿಂಪಲ್ ಆಗಿ ಇದನ್ನೆಲ್ಲ ಮಾಡ್ಕೊಳ್ಬೋದು. ಓಕೆ, ಸೊ ಈ ರೀತಿ ನಾನು ಕ್ರಿಯೇಟ್ ಮಾಡ್ಕೊಳ್ಬೋದು. ಕಂಟ್ರೋಲ್ ಜಿ ಒತ್ತಿದ್ರೆ ನಿಮಗೆ ವಾಪಸ್ಸಿಂದ ಹೋಗ್ಬೋದು. ನೀವು ಒಮ್ಮೆ ಇಲ್ಲಿ ಆಲ್ಟ್ ಒತ್ತಿದ್ರೆ ನೋಡಿ ಏನಾಗ್ತದೆ, ನಿಮಗೆ ಹೀಗೆ ಸಹ ಮಾಡ್ಬೋದಲ್ಲ, ಹೀಗೆ ಸಹ ಮಾಡ್ಬೋದು. ಬಟ್ ಇಲ್ಲಿ ಒಂಥರ ಶಾರ್ಪ್ ಆಗಿ ಬಂತು, ಒಂಥರ ಸ್ಟೀಪ್ ಆಗಿ ಬಂತು ಹೇಳ್ಬೋದು. ಸೊ ನಿಮಗೆ
ಆ ಥರ ಓಕೆ ಅಂದರೆ ಹಾಗೆ ಮಾಡ್ಬೋದು. ಬಟ್ ನಿಮಗೆ ಆ ಥರ ಓಕೆ ಇಲ್ಲ, ನಿಮಗೆ ಒಂದು ಸ್ವಲ್ಪ ಸ್ಮೂತಲ್ಲೇ ಇರಬೇಕಿತ್ತಂತ. ಹಾಗೆ ನಿಮಗೆ ನೋಡಿ, ನಿಮಗೆ ಇದರಲ್ಲಿ ಕಂಟ್ರೋಲಲ್ಲಿ ಸ್ವಲ್ಪ ಚಿಕ್ಕದು ಮಾಡ್ಬೋದು ಆ್ಯಂಡ್ ದೆನ್ ಯು ಕ್ಯಾನ್ ಪುಷ್ ಇಟ್. ಆಗ ನಿಮಗೆ ನೋಡಿ ಅಂತ ಕರ್ವಲ್ಲಿ ಬರ್ತಿದೆ. ಓಕೆ, ಇಲ್ಲದ ಸ್ಟೀಪ್ ಆಗಿ ಬರ್ತದೆ, ಸ್ಟೀಪ್ ಅನ್ನೋದು ಕಟ್ಟಾಗಿ ಬರ್ತದೆ, ಇಲ್ಲದ ಕರ್ವ್ ಆಗಿ ಬರ್ತದೆ. ಸೊ ಇದನ್ನೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸ್ ನಿಮಗೆ ನೋಟ್ ಮಾಡ್ಕೊಳ್ಬೋದು. ಓಕೆ, ನೋಡಿ ನಂಗೆ ಇಲ್ಲಿ ನೋಡೋಗ್ಲಿ ಗೊತ್ತಾಗ್ತದೆ ಸ್ವಲ್ಪ ಇದನ್ನು ಕೆಳಗೆ ಹಾಕ್ಬೇಕಂತ. ಸೊ ನಾನು ಈಗಲೇ ಕೆಳಗೆ ಹಾಕ್ತೀನಿ, ಇನ್ನೂ ಕೂಡ ಕೆಳಗೆ ಹಾಕಬೇಕು. ಓಕೆ, ಸೊ ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಿ, ಆಗ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗ್ತದೆ. ಅಗೇನ್ ಸ್ಪೇಸ್ ಬಾರ್ ಆಯಿತಾ, ಸ್ಪೇಸ್ ಬಾರ್ ಹೊತ್ತು ನಿಮಗೆ ಆಚೆ ಮಾಡ್ಬೋದು. ಸೊ ಚಿಕ್ಕದಾಗಿ ವರ್ಕ್ ಮಾಡಬೇಡಿ, ನಾನು ತುಂಬ ಮಿಸ್ಟೇಕ್ ನೋಡ್ತೀನಿ ಸ್ಟೂಡೆಂಟ್ಸ್ ಅವ್ರದ್ದು, ತುಂಬ ಚಿಕ್ಕದಾಗಿ ಹೀಗೆ ಮಾಡಿ ವರ್ಕ್ ಮಾಡ್ತಾರೆ. ಅದು ಕಷ್ಟ ಅಲ್ಲ, ಇಲ್ಲಾಂದರೆ ಹೀಗೆ ಮಾಡಿ ವರ್ಕ್ ಆಗ್ತದೆ, ಅದೆಲ್ಲ ಕಷ್ಟ ಅಲ್ಲ. ಸೊ ನಿಮಗೆ ಎಷ್ಟು ಸುಲಭ ಆಗ್ತದೆ, ಎಷ್ಟು ಝೂಮ್ ಬೇಕು ಅಷ್ಟು ಝೂಮ್ ಮಾಡಿ ನಿಮ್ಮ ಕಂಫರ್ಟೇಬಲ್ ಆಗುವಾಗೆ ನೀವು ವರ್ಕ್ ಮಾಡಬೇಕು. ಓಕೆ, ಸೊ ನನಗೆ ಬೇಕಾದರೆ ಇಲ್ಲಿ ಸ್ವಲ್ಪ ಸ್ಟೀಪಲ್ಲಿ ಹೋಗ್ತೀನಿ. ಸೊ ನಾನು ಇಲ್ಲಿಂದ ಸ್ಟೀಪಲ್ಲಿ ತೊಗೊಂಡು ಹೋಗ್ತೀನಿ. ಓಕೆ, ಸೊ ಅಂದರೆ ಕಟ್ಟಾಗಿ ಬರ್ತದೆ. ಸೊ ಏನು ಪಾತ್ ಹ್ಯಾಂಡಲ್ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಿ ಕೂಡ ಸ್ಟೀಪಲ್ಲಿ ಹೋಗ್ತದೆ. ಸೊ ಆಲ್ಟ್ ಬ್ರೇಕ್ ದ್ಯಾಟ್ ಆ್ಯಂಡ್ ದೆನ್ ಕಮ್ ಹಿಯರ್. ಹೀಗೆ ಕ್ರಿಯೇಟ್ ಮಾಡಬೇಕು. ಓಕೆ, ಫೈನಲಿ 0 ಬರ್ತದೆ, ಅದಕ್ಕೆ ನೀವು ಅಟ್ಯಾಚ್ ಮಾಡಬೇಕಾಗ್ತದೆ. ಸೊ ನೀವು ಇನಿಷಿಯಲ್ ಡೇಸಲ್ಲಿ ಪೆಂಟಲ್ಲಿ ವರ್ಕ್ ಮಾಡುವಾಗ ತುಂಬ ಟೈಮ್ ಕೊಟ್ಟು ಮಾಡಿ. ಓಕೆ, ಈವನ್ ಇಫ್ ಇಟ್ ಇಸ್ ಟೇಕಿಂಗ್ ಅವರ್ಸ್ ಆಫ್ ಟೈಮ್. ಓಕೆ, ತುಂಬ ಟೈಮ್ ತಗೊಳ್ತದೆ, ಪರವಾಗಿಲ್ಲ, ಕೊಡಿ ಇದಕ್ಕೆ ಆ್ಯಕ್ಚುಲಿ ಟೈಮ್ ಬೇಕಾಗುತ್ತೆ. ಓಕೆ, ಸೊ ನಿಮಗೆ ಬೇರೆ ಕಡೆ ಅಂದರೆ ನಿಮಗೆ ಶಾರ್ಟ್ಕಟ್ಸ್ ಯೂಸ್ ಮಾಡ್ಕೊಂಡು ಇಲ್ಲದೆ ಬೇರೆ ಕಡೆ ನಿಮಗೆ ಟೈಮ್ ಸೇವ್ ಮಾಡಬೇಕು. ಬಟ್ ನೀವು ಯಾವಾಗ ಪೆಂಟಲ್ಲಿ ಯೂಸ್ ಮಾಡ್ತಿದ್ದೀರಿ ಆಗ ನೀವು ಅಷ್ಟು ಕಾನ್ಸಂಟ್ರೇಟ್ ಮಾಡಿಕೊಂಡು ಚೆನ್ನಾಗಿ ಮಾಡಬೇಕು. ಇನ್ ಕೇಸ್ ಸ್ವಲ್ಪ ನಿಮಗೆ ಅನಿಸಿದರೆ ಓಕೆ ಚೆನ್ನಾಗಿ ಬರಲಿಲ್ಲ, ಪುನಃ ಕಂಟ್ರೋಲ್ Z ಮಾಡಿ ಹಿಂದೆ ಹೋಗಿ ಪುನಃ ಕರೆಕ್ಟ್ ಮಾಡಿ ಪುನಃ ವರ್ಕ್ ಮಾಡಿ. ಓಕೆ, ಸೊ ಇದಕ್ಕೆ ನೀವು ಆದಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಡೆವಲಪ್ ಮಾಡಬೇಕು ಸ್ಕಿಲ್ಲನ್ನು. ಓಕೆ, ಸೊ ನಾವು ಇಲ್ಲಿ ಫಿಲ್ಲಿಗೆ ಹೋಗ್ತೀನಿ, ಬೇಕಾದರೂ ಒಂದು ಈ ಥರ ಕಲರ್ ಕೂಡ ಕೊಡ್ಬೋದು ನನಗೆ. ರೈಟ್, ಸೊ ಈ ರೀತಿಯಲ್ಲಿ ನಿಮಗೆ ಶೇಪನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಇದಾದಮೇಲೆ ನೋಡಿ ಇನ್ನೊಂದು ಶೇಪ್ ಇದೆ, ಕಾರಿದು, ಇದನ್ನು ಮಾಡೋಣ. ನೋಡಿ ಇದರಲ್ಲಿ ಉಂಟಲ್ಲ ನಿಮಗೆ ಆ್ಯಡ್ ಟು ಶೇಪ್ ಇದೆ, ಇದು ಟೈರನ್ನು ಆ್ಯಡ್ ಮಾಡಬೇಕು ನೀವು. ಹಾಗೆ ನಿಮಗೆ ಇಲ್ಲಿ ಸಬ್ಟ್ರಾಕ್ಷನ್ ಕೂಡ ಮಾಡಬೇಕು ಶೇಪನ್ನು. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ. ಸೊ ಹೀಗೆ ನಾನೀಗ ಜಸ್ಟ್ ಕ್ವಿಕ್ಕಾಗಿ ಮಾಡ್ತೀನಿ. ಓಕೆ, ಸೊ ಬೇಸಿಕ್ಕಾಗಿ ನಾವೀಗ ಇಲ್ಲಿ ಆ್ಯಡ್ ಟು ಶೇಪ್ ಮಾಡಬೇಕಲ್ಲ. ಸೊ ನಾವು ಏನು ಮಾಡ್ತೀವಿ ನಾರ್ಮಲ್ ಆಗಿ, ಸೊ ನಂಗೆ ಇಲ್ಲಿ ಹೋಗಿ ಉಂಟಲ್ಲ ನಾನು ಕಂಬೈನ್ ಶೇಪ್ ಅಂತ ಕೊಡ್ಬೋದು, ದೆನ್ ಅಗೇನ್ ಕಂಬೈನ್ ದಿ ಶೇಪ್ ಓವರ್ ಹಿಯರ್. ಬಟ್ ಸಿನ್ಸ್ ಇಲ್ಲಿ ಸರ್ಕಲ್ ಇದೆ ಅಲ್ಲ, ನನಗೆ ಪೆಂಟಲಲ್ಲಿ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಇಲ್ಲ ನನಗೆ ಸಿಂಪಲ್ ಆಗಿ ಸರ್ಕಲಲ್ಲಿ ಮಾಡ್ಬೋದಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಇದೀಗ ಇಷ್ಟು ಕ್ರಿಯೇಟ್ ಮಾಡಿದ್ದೀನಿ ನಾನು ಇಲ್ಲಿ ಎಲಿಪ್ಸ್ ಟೂಲಿಗೆ ಹೋಗ್ತೀನಿ. ನಾನೀಗ ಎಲಿಪ್ಸ್ ಟೂಲಿಗೆ ಬಂದಿದ್ದೀನಿ, ದೆನ್ ಐ ವಿಲ್ ಗೋ ಕಮ್ ಹಿಯರ್. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಕಂಬೈನ್ ಶೇಪ್ ಮಾಡ್ತೀನಿ. ಅದರ ಮುಂಚೆ ನೋಡಿ ಶೇಪ್ ಫುಲ್ ಸೆಲೆಕ್ಟ್ ಆಗಿದೆ, ಶೇಪ್ ಕೂಡ ಆ್ಯಕ್ಟಿವ್ ಇದೆ. ಎಲಿಪ್ಸಲ್ಲಿ ಹೋಗಿ ಕಂಬೈನ್ ಶೇಪ್ ಕೊಡ್ತೀನಿ. ಆಮೇಲೆ ಇಲ್ಲಿ ಬಂದು ನೋಡಿ ಈ ಥರ ಪ್ಲಸ್ ಅಂತ ಬರ್ತಿದೆ, ನಾನು ಇಲ್ಲಿ ಶಿಫ್ಟ್ ಹೊಡೆದು ಈ ಥರ ಕ್ರಿಯೇಟ್ ಮಾಡ್ಬೋದು. ಸಿಮಿಲರ್ಲಿ ಇಲ್ಲಿ ಕೂಡ ಬರ್ತೀನಿ. ನೋಡಿ ಇಲ್ಲಿ ಹೊಸ ಶೇಪ್ ಏನು ಕ್ರಿಯೇಟ್ ಆಗಲಿಲ್ಲ, ಅದೇ ಶೇಪಲ್ಲಿ ಕಂಟಿನ್ಯೂ ಆಗ್ತಿದೆ. ಇಲ್ಲಿ ಪ್ಲಸ್ ಅಂತ ಬರ್ತಿದೆಯಲ್ಲ, ಸೊ ಇಲ್ಲಿ ಕೂಡ ಒಂದು ಶೇಪನ್ನು ಕ್ರಿಯೇಟ್ ಮಾಡೋದು ಈ ಥರ. ಸೊ ಇದು ಆದಮೇಲೆ ಈಗ ನೋಡಿ ನಾನು ಏನಾದರೂ ಫಿಲ್ ಕೊಟ್ಟರೆ ನೋಡಿ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಫಿಲ್ ಆಗಿದೆ. ರೈಟ್, ಸೊ ಇನ್ನೊಂದು ಸ್ಟೆಪ್ ಮಾಡ್ತೀನಿ. ಇಲ್ಲಿ ಬಂದು ನಾನು ಮರ್ಜ್ ಶೇಪ್ ಕಾಂಪೊನೆಂಟ್ಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಫ್ಯೂಚರಲ್ಲಿ ನಾನು ಏನಾದರೂ ಸಬ್ಟ್ರಾಕ್ಟ್ ಮಾಡೋದು ಕೂಡ ಏನು ಮಿಸ್ಟೇಕ್ ಆಗಬಾರ್ದು, ನಾನು ಈ ಥರ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಬಂದು ನಿಮಗೆ ಫೈನಲ್ ಆಗಿ ಒಂದು ಮರ್ಜ್ ಅಂತ ಕೂಡ ಕೊಡ್ಬೋದು. ಓಕೆ, ಸೊ ನಾವು ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ವಿಲ್ ಆಫ್ ದಿಸ್ ಹಿಯರ್. ಓಕೆ, ನಾನೀಗ ವಾಪಸ್ ಶೇಪನ್ನು ಸೆಲೆಕ್ಟ್ ಮಾಡಿದ್ದೀನಿ, ಪೆನ್ ಟೂಲ್ಗೆ ಓದ್ತೀನಿ, ಪಿ ಓದ್ತೀನಿ. ಆಮೇಲೆ ಇಲ್ಲಿ ಬಂದು ಐ ವಿಲ್ ಗಿವ್ ಸಬ್ಟ್ರಾಕ್ಟ್ ಫ್ರಮ್ ಶೇಪ್. ಓಕೆ, ನಾನು ಇಲ್ಲಿ ಕ್ವಿಕ್ಕಾಗಿ ಬಂದು ಸಬ್ಟ್ರಾಕ್ಟ್ ಮಾಡ್ತೀನಿ ಈ ಥರ. ನೋಡಿ ಸಬ್ಟ್ರಾಕ್ಟ್ ಆಯಿತು. ಅದೇ ರೀತಿ ನಾನು ವಾಪಸ್ ಬರ್ತೀನಿ, ಇಲ್ಲಿ ಸಬ್ಟ್ರಾಕ್ಟ್ ಏನಿದೆ ಫೈನ್, ಇಲ್ಲಿ ಕೂಡ ಬಂದು ಅದೇ ರೀತಿಯಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ. ಓಕೆ, ಈಗ ನಾನು ಕಲರ್ ಕೊಟ್ಟರೆ ನೋಡಿ ಎಕ್ಸಾಕ್ಟಾಗಿ ಅದು ಸಪ್ರೇಟ್ ಆಗಿರುತ್ತೆ. ಸೊ ನಿಮಗೆ ಈ ರೀತಿಯಲ್ಲಿ ಬಂದು ಕೂಡ ಶೇಪನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಶೇಪನ್ನು ಮಾಡೋವಾಗಲೇ ನಿಮಗೆ ಆ್ಯಡ್ ಟು ಶೇಪ್ಸ್ ಮಾಡ್ಬೋದು. ಎಗೇನ್ ಯು ಕ್ಯಾನ್ ಯೂಸ್ ಡಿಫ್ರೆಂಟ್ ಥಿಂಗ್ಸ್. ನಿಮಗೆ ಎಲಿಪ್ಸ್ ಟೂಲ್ ಯೂಸ್ ಮಾಡ್ಬೋದು, ಆರ್ ನಿಮಗೆ ಪೆನ್ ಟೂಲಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಸಬ್ಟ್ರಾಕ್ಷನ್ ಕೂಡ ಮಾಡ್ಕೊಳ್ಬೋದು.
ಸೊ ಫೈನಲ್ ಆಗಿ ನಮ್ಮ ಹತ್ರ ಇಲ್ಲಿ ಟ್ವಿಟರ್ದು ಹಳೆ ಲೋಗೋ ಇದೆ. ಸೊ ಇದೊಂದು ನೋಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಪೆನ್ ಟೂಲ್ಗೆ ಬರ್ತೀನಿ ಅಗೇನ್. ಸೊ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ, ಇಲ್ಲಿ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡ್ತೀವಲ್ಲ, ಈ ಥರ ಕ್ಲಿಕ್ ಮಾಡ್ತೀನಿ ನಾನು, ದೆನ್ ಐ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಅಲ್ಲ. ಸೊ ನಾರ್ಮಲ್ ಆಗಿ ನಾವು ಈ ಥರ ಪ್ಲ್ಯಾನ್ ಮಾಡ್ತೀವಿ, ಬಟ್ ನಾವು ಸ್ವಲ್ಪ ಇಂಟೆಲಿಜೆಂಟಾಗಿ ವರ್ಕ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ ಫಸ್ಟಿಗೆ. ಆಮೇಲೆ ನೋಡಿ ಇಲ್ಲಿ ಆಲ್ಟ್ ಒತ್ತಿ ಜಸ್ಟ್ ಒಂದು ಫಾರ್ವರ್ಡ್ ಹ್ಯಾಂಡಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಜಸ್ಟ್ ಒಂದು ಫಾರ್ವರ್ಡ್ ಹ್ಯಾಂಡಲ್ ಕ್ರಿಯೇಟ್ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡಿ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಈಗ ಏನಾಯ್ತು, ನನಗೆ ಪರ್ಫೆಕ್ಟಾಗಿ ಎರಡು ಕಡೆ ಕೂಡ ಹ್ಯಾಂಡಲ್ ಸಿಕ್ಕಿದೆ. ಸೊ ದೆನ್ ನೋಡಿ, ನನಗೆ ಇದನ್ನು ಅರೇಂಜ್ ಮಾಡ್ಬೋದು, ಹಾಗೆ ನನಗೆ ಇದನ್ನು ಕೂಡ ಅರೇಂಜ್ ಮಾಡ್ಬೋದು. ಸೊ ನಿಮಗೆ ಹೇಗೆ ಬೇಕು ಎಕ್ಸಾಕ್ಟ್ ನಿಮಗೆ ಅರೇಂಜ್ ಮಾಡ್ಬೋದು. ಓಕೆ, ಸೊ ನೋಟ್ ಮಾಡಿ, ಸ್ವಲ್ಪ ಇಂಟೆಲಿಜೆಂಟಾಗಿ ಪೆನ್ ಟೂಲ್ ಯೂಸ್ ಮಾಡ್ಬೋದು ನಿಮಗೆ. ಓಕೆ, ಸೊ ನನಗೆ ಏನಾದರೂ ಇಲ್ಲಿ ಚೇಂಜಸ್ ಇದ್ದರೆ ಇಲ್ಲಿ ಕೂಡ ವರ್ಕ್ ಮಾಡ್ಬೋದು ಅಗೇನ್. ಸೊ ಅದರ ಕಾರಣ ಇಲ್ಲಿ ಕೂಡ ಒಂದು ಫಾರ್ವರ್ಡ್ ಹ್ಯಾಂಡಲನ್ನು ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಮಾಡಿದೆ. ಓಕೆ, ಆಲ್ಟ್ ಒತ್ತೀನಿ ನೋಡಿ, ಸ್ಟೀಪ್ ಇದೆ. ಸೊ ಐ ಹಿಟ್ ಆಲ್ಟ್, ಬ್ರೇಕ್ ದ್ಯಾಟ್ ಅಪಾರ್ಟ್. ಸೊ ಎಲ್ಲಿ ಬಂದು ದೆನ್ ಅಗೇನ್ ಐ ಕ್ಯಾನ್ ಕಂಟಿನ್ಯೂ ದ ಶೇಪ್. ಸೊ ದೆನ್ ಇಟ್ಸ್ ಸೇಮ್. ಸೊ ಹೀಗೆ ಮಾಡ್ಬೋದು, ನನಗೆ ಆಲ್ಟ್ ಒತ್ತಿ ಇದನ್ನು ಕೂಡ ಬ್ರೇಕ್ ಮಾಡ್ಬೋದು. ಆರ್ ಐ ಕ್ಯಾನ್ ಡಿಲೀಟ್ ದ ಫಾರ್ವರ್ಡ್ ಹ್ಯಾಂಡಲ್. ಇಲ್ಲಿ ಬಂದು ಈ ರೆಕ್ಕೆ ಒಂದು ಕ್ರಿಯೇಟ್ ಮಾಡ್ಬೋದು. ಆಲ್ಟ್ ಬ್ರೇಕ್ ಏನಂದ್ರೆ ಫಾರ್ವರ್ಡ್ ಹ್ಯಾಂಡಲ್, ಇಲ್ಲಿ ಬಂದು ಕ್ರಿಯೇಟ್ ಮಾಡ್ಕೊಳ್ಬೋದು ಈ ಥರ. ಆಲ್ಟ್ ಬ್ರೇಕ್ ದ ಫಾರ್ವರ್ಡ್ ಹ್ಯಾಂಡಲ್, ಇಲ್ಲಿ ಬಂದು ಕೂಡ ಕಂಟಿನ್ಯೂ ಮಾಡ್ಬೋದು. ಓಕೆ, ಎಲ್ಲಿ ಸ್ಟೀಪ್ ಇದೆ ನಿಮಗೆ ಅಲ್ಲಿ ಕಟ್ ಮಾಡ್ಬೋದು. ನಿಮಗೆ ಕಂಟಿನ್ಯೂಷನ್ ಬೇಕಿದ್ರೆ ಅಲ್ಲಿ ನಿಮಗೆ ಸಿಂಪಲ್ ಆಗಿ ಅದನ್ನು ಮೂವ್ಮೆಂಟ್ ಕೂಡ ಮಾಡ್ಬೋದು ಫಾರ್ವರ್ಡ್ ಹ್ಯಾಂಡಲನ್ನು. ಹೇಗೆ ನೋಡಿ, ಇಲ್ಲಿ ತನಕ ಬಂದೆ. ಆ್ಯಂಡ್ ವಾಟ್ ಐ ಕ್ಯಾನ್ ಬ್ರೇಕ್ ಆಲ್ಸೋ, ಐ ಕ್ಯಾನ್ ಡಿಲೀಟ್ ಆಲ್ಸೋ. ಇಲ್ಲಿಂದ ಫಾರ್ವರ್ಡ್ ಹೇಗೆ ಹೋಗೋದು, ನಮಗೆ ಗೊತ್ತಿದೆ ದಿಕ್ಕು ಎಲ್ಲಿ ಹೋಗ್ತಿದೆ ಅಲ್ಲೇ ಹೋಗ್ತದೆ ಶೇಪ್. ಸೊ ನಾನು ಏನು ಮಾಡ್ಬೋದು ಅಂದರೆ ನೋಡಿ, ಆಲ್ಟ್ ಒತ್ತಿ ಈ ಥರ ಕ್ರಿಯೇಟ್ ಮಾಡೋದು. ನೋಡಿ ಸ್ವಲ್ಪ ದೊಡ್ಡದು ಹೇಳಿದ್ರೆ ನೋಡಿ ಯಾವ ಥರ ಬರುತ್ತೆ ಅಂತ. ಆಮೇಲೆ ನಾನು ಇಲ್ಲಿ ಹೋಗಿ ಎಕ್ಸಾಕ್ಟಾಗಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ನೋಡಿ ಇಲ್ಲಿ ಕೂಡ ಬಂತು. ದೆನ್ ಐ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಐ ಕ್ಯಾನ್ ಅರೇಂಜ್ ದಿಸ್ ಇಯರ್. ಓಕೆ, ಸೊ ನಿಮಗೆ ಎಲ್ಲಿ ಶೇಪನ್ನು ಫಾರ್ವರ್ಡ್ ಮಾಡಬೇಕು, ಓಕೆ, ನಿಮಗೆ ಎಲ್ಲಿ ಶೇಪನ್ನು ಫಾರ್ವರ್ಡ್ ಮಾಡಬೇಕು ಅಲ್ಲಿಗೆ ನಿಮ್ಮದು ಫಾರ್ವರ್ಡ್ ಹ್ಯಾಂಡಲ್ನ ಇಡಬೇಕು ನೀವು. ಸೊ ಅದು ಮೇನ್ ಕಾನ್ಸೆಪ್ಟು. ಸೊ ಅದು ನಿಮಗೆ ಅರ್ಥ ಆದರೆ ನಿಮಗೆ ವೆರಿ ಈಸಿಲಿ ನಿಮಗೆ ಪ್ರತಿಯೊಂದು ಶೇಪನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸ್ವಲ್ಪ ಇಂಟೆಲಿಜೆಂಟಾಗಿ ವರ್ಕ್ ಮಾಡಬೇಕು. ಓಕೆ, ಸೊ ಲಾಸ್ಟ್ ಹಂತದಲ್ಲಿದ್ದೀವಿ ನಾವೀಗ. ಸೊ ದೆನ್ ವಾಟ್ ಐ ಕ್ಯಾನ್ ಡೂ ಇಸ್ ಆಲ್ಟ್ ಒತ್ತಿ ನೋಡಿ, ಇದೊಂದು ಸ್ವಲ್ಪ ನಮಗೆ ಈ ದಿಕ್ಕಿನಲ್ಲಿ ಹೋಗಬೇಕಲ್ಲ. ಸೊ ಇದನ್ನು ಈ ಥರ ಕೊಡ್ಬೋದು ನನಗೆ. ದೆನ್ ಐ ಕ್ಯಾನ್ ಕ್ಲಿಕ್ ಹಿಯರ್, ಐ ಕ್ಯಾನ್ ಡ್ರ್ಯಾಗ್ ಇಟ್. ಆಲ್ಟ್ ಒತ್ತಿ ಅದನ್ನು ಸ್ಟೀಪ್ ಇದೆಲ್ಲ ಕಟ್ ಮಾಡ್ಬೋದು. ಹಾಗೆ ಇಲ್ಲಿ ಬಂದು ಹೀಗೆ ಮಾಡ್ಬೋದು, ಆಲ್ಟ್ ಒತ್ಬೋದು, ಹೀಗೆ ಮಾಡಿ ಹೀಗೆ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಫೈನಲಿ ನೋಡಿ 0 ಬರಬೇಕು, ಆಗಲೇ ಜಾಯಿನ್ ಮಾಡಬೇಕು ನೀವು. ಸೊ ಈಗ ಪರ್ಫೆಕ್ಟಾಗಿ ಶೇಪ್ ಕ್ರಿಯೇಟ್ ಆಗಿದೆ. ಓಕೆ, ಪರ್ಫೆಕ್ಟಾಗಿ ಶೇಪ್ ಕ್ರಿಯೇಟ್ ಆಗಿದೆ. ಒಂದು ಕಲರ್ ಕೊಡ್ತೀನಿ ಆ್ಯಂಡ್ ವಿ ಹ್ಯಾವ್ ದ ಲೋಗೋ ಹಿಯರ್. ಹಾಗೆ ಈ ಫೈಲನ್ನು ಅಟ್ಯಾಚ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಹೀಗೆ ನೀವು ಗೂಗಲಲ್ಲಿ ಇಮೇಜಸ್ ಹುಡುಕಿ ಅದರದ್ದು ಔಟ್ಲೈನ್ ತೆಗೆದುಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಒಂದೆರಡು ಟೈಮಲ್ಲಿ ಬರಲ್ಲ ಈಸಿಯಾಗಿ ಮಾಡಲಿಕ್ಕೆ. ಸೊ ಪ್ರಾಕ್ಟೀಸ್ ಮಾಡ್ತಾನೇ ಇರಿ, ಆಗ ನಿಮ್ಮದು ಪೆನ್ ಟೂಲ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಸೊ ಹಾಗೆ ನಿಮಗೆ ಈ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಎಲ್ಲ ಕ್ಲಾಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಚಾನಲನ್ನು. ಸೊ ಎಲ್ಲರಿಗೂ ಶುಭ ದಿನ.